ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹದಗೆಟ್ಟ ರಸ್ತೆಯಿಂದ ಬೆಂಗಳೂರಿನ ಜನ ನಿರಂತರವಾಗಿ ಪರದಾಡುವಂತಹ ಪರಿಸ್ಥಿತಿ. ಯಾವ ರಸ್ತೆಗೆ ಹೋದ್ರೆ ಸೇಫ್ ಆಗಿರ್ತೀವಪ್ಪ ಅಂತ ಜನ ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಹಲವಾರು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರಂತೆ ಈ ರಸ್ತೆ ಬಗ್ಗೆ. ಹಲವು ರಸ್ತೆ ಅಪಘಾತಗಳಾದರೂ ಕೂಡ ರಸ್ತೆ ಸರಿಪಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ರಸ್ತೆ ಅಪಘಾತದಲ್ಲಿ ಏನಾದರೂ ಆದರೆ ಯಾರು ಹೊಣೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಲಗ್ಗೆರೆಯಿಂದ ಯಶವಂತಪುರ ಸಂಪರ್ಕಿಸುವ ರಸ್ತೆಯಲ್ಲಿ ಇಂಥದ್ದೊಂದು ದುಸ್ಥಿತಿ ಮನೆ ಮಾಡಿದ್ದು ಕಳೆದ 2 ವರ್ಷಗಳಿಂದ ಇದೇ ಪರಿಸ್ಥಿತಿ ಮುಂದುವರ್ಕೊಂಡು ಬರ್ತಾ ಇದೆ. ಕೆಟ್ಟ ರಸ್ತೆಯಲ್ಲಿ ವಾಹನಗಳಿಂದ ಬರ್ತಾ ಇರುವ ಧೂಳಿನಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಅದನ್ನ ಉಸಿರಾಟಕ್ಕೆ ಸಮಸ್ಯೆ ಆಗುವಂತ ಆತಂಕವನ್ನ ಜನ ಫೇಸ್ ಮಾಡ್ತಿದ್ದಾರಂತೆ. ರಾತ್ರಿ ಸಮಯದಲ್ಲಂತೂ ವಾಹನ ಸವಾರರ ಕಷ್ಟ ಹೇಳೋದೇ ಬೇಡವಂತೆ. ರಸ್ತೆ ಯಾವುದು, ರಸ್ತೆ ಗುಂಡಿ ಯಾವುದು ಅನ್ನೋದೇ ಕಾಣೋದಿಲ್ವಂತೆ. ರಸ್ತೆಯನ್ನ ಸರಿ ಮಾಡಬೇಕು ಅಂತ ಸ್ಥಳೀಯರು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಏರಿಯಾಕ್ಕೆ ಹೋಗಿ ಅಲ್ಲಿ ರಸ್ತೆ ಗುಂಡಿಗಳೇ ಕಾಣುವುದು ಒಂದು ಕಾಣ್ತಾ ಇರುತ್ತೆ. ಸದ್ಯ ನಾವು ಲಗ್ಗೆರೆಯಿಂದ ಯಶವಂತಪುರ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿದ್ದೇವೆ. ಇಲ್ಲಿ ರಸ್ತೆ ಗುಂಡಿಗಳನ್ನ ನೋಡಿ ಹೇಗಿದೆ. ರಸ್ತೆ ಫುಲ್ ಎಲ್ಲ ಮೇಲೆ ಹಾಕಿರುವ ಡಾಂಬರನ್ನ ಫುಲ್ ಎಲ್ಲ ಕೆತ್ತೋಗಿದೆ. ಹೀಗಾಗಿ ಇಲ್ಲಿ ಸಂಚಾರ ಮಾಡುವ ಏನೋ ಸಾರ್ವಜನಿಕರಿದ್ದಾರೆ ಹೈರಾಣ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಕಳೆದ 2 ವರ್ಷಗಳಿಂದ ಇದೇ ಸ್ಥಿತಿ ಇದೆ. ಈ ಸ್ಥಿತಿಯಲ್ಲಿ ಹೇಗೆ ಹೋಗ್ಬೇಕು ಅನ್ನೋ ಒಂದು ಇಲ್ಲಿನ ಸ್ಥಳೀಯರು ಮತ್ತು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ. ಜೊತೆಗೆ ಈ ಗುಂಡಿಯಲ್ಲಿ ಹಲವರು ಬಿದ್ದಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ರೂ ಕೂಡ ಇನ್ನು ಈ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾರ್ಯವನ್ನ ಇಲ್ಲಿನ ಸ್ಥಳೀಯರು, ಶಾಸಕರಾಗಿರ್ಲಿ, ಪಾಲಿಕೆ ಅಧಿಕಾರಿಗಳಾಗಿರ್ಲಿ, ಯಾರು ಕೂಡ ಈ ಕಡೆ ಒಂದು ಕಣ್ಣು ಕೂಡ ಹಾಕಿಲ್ಲ ಅನ್ನೋದು ಕೂಡ ಇಲ್ಲಿನ ಸ್ಥಳೀಯರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಹಲವರು ಕೂಡ ಬಿದ್ದಿದ್ದಾರೆ. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸಬೇಕು, ಈ ರಸ್ತೆ ಗುಂಡಿಯಿಂದ ಮುಕ್ತಿ ಮಾಡ್ಬೇಕು ಅಂತ ಇಲ್ಲಿನ ಸ್ಥಳೀಯರು ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸ್ತಾರ ಅಥವಾ ಇದೇ ರೀತಿ ಮುಂದುವರಿಸ್ತಾರ ಅನ್ನೋದಕ್ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಈ ಗುಂಡಿ ಎಲ್ಲ ನೋಡ್ತಾ ಇದೀರಲ್ಲ, ಪ್ರತಿದಿನ ಪ್ರತಿ ರಾತ್ರಿ ಆಗ್ಲಿ ಬಾಗ್ಲಾಗ್ಲಿ ಮಳೆ ಬಂದ್ರೆ ಅಂತೂ ಕೇಳಂಗೆ ಇಲ್ಲ. ಬಿದ್ರೆ ಕೈ ಕಾಲು ಸ್ಕ್ರಾಪು. ಅದು ಹೇಳೋರಿಲ್ಲ ಕೇಳೋರಿಲ್ಲ. ಈ ರಾಜಕಾರಣಿಗಳಿಗೆ ಅವ್ರಿಗೇನು ಕಷ್ಟ ಹೇಳಿ? ಅವ್ರು ಆರಾಮಾಗಿ AC ಕಾರ್ಗಳು ತಿರ್ಗಾಡ್ಕೊಂಡು ಆರಾಮಾಗಿದ್ದಾರೆ. ಅವ್ರಿಗೇನು ಆಗ್ಬೇಕಿದೆ? ಅವ್ರದ್ದೇನು ತಲೆನೋವಿಲ್ಲ. ಆರಾಮಾಗಿ ಮನೇಲಿ ಕೂತ್ಕೊಂಡು ಅವ್ರ ಪಾಡ ಅವ್ರ ಕಾರಲ್ಲಿ ತಿರ್ಗಾಡ್ತಾರೆ. ಅವ್ರ AC-ಗೆ 4 ಟೈರ್ ಕಾರ್ ಕೂತ್ಕೊಂಡು ಅವ್ರಿಗೇನು ತೊಂದರೆ ಇಲ್ಲ. ಅದೇ ತರ 2 ವೀಲರ್ ಬಂದು ತಿರ್ಗಾಡಿದ್ರೆ ಗೊತ್ತಾಗುತ್ತೆ ಕಷ್ಟ. ಇಲ್ಲಿನ ಜನಪ್ರತಿನಿಧಿಗಳು ಏನಾರ ಮನವಿ ಭೇಟಿ ಮಾಡಿದ್ರೆ ಹೇಗೆ ಸರ್? ಎಲ್ಲ ಸರ್ ಆಲ್ಮೋಸ್ಟ್ ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು 1 ವರ್ಷ ಒಳಗಡೆನೆ ಆಯ್ತು. ದಿನನಿತ್ಯ ಎಷ್ಟು ಗಾಡಿಗಳು, ಇದು ಮೇನ್ ರೋಡ್, ಇದು ರಾಜ್ಕುಮಾರ್ ಸಂಬಂಧಿಗೆ ಅಟ್ಯಾಚ್ ಆಗೋದು ಮೇನ್ ರೋಡ್ ಇದು. ಆದ್ರೆ ತುಂಬಾ ಸಮಸ್ಯೆ ಇದೆ. ಇಲ್ಲಿರೋ MLA ಮುನಿರತ್ನಂ ಅವರು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಅಲ್ಲಿ ಮೀಡಿಯಾ ಮುಂದೆ ಹೋಗಿ ಮಾತಾಡೋ ಅದು ಇದು ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ನೋಡಿ ಇದೆಲ್ಲ ನೋಡ್ಕೋಬೇಕು. ಮೇನ್ ರೋಡು ರಾಜ್ಕುಮಾರ್ ಸಮಾಧಿ ಹತ್ರ ಇರೋದು ನೇರ್ ಬೈ. ದಿನ ಎಷ್ಟು ಬೈಕಲ್ಲಿ ಬೀಳ್ತಾರೋ ಜನಗಳಿಗೆ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಇದು ಒಂದು ನೋಡಿ ಗ್ಯಾರಂಟಿ ನ್ಯೂಸ್ಗೆ